Hello, my dear students and parents. Welcome to Elegant Electronics. ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು ನಿನ್ನೆ ನ್ಯೂಸ್ ಪೇಪರಲ್ಲಿ ರಿಗಾರ್ಡಿಂಗ್ UCET 2026. ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ಪಶು ಸಂಗೋಪನೆ, ಫಾರ್ಮಸಿ, BSc ನರ್ಸಿಂಗ್ ಮುಂತಾದ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಪ್ರಾಧಿಕಾರವು ನಡೆಸುವ CET 2026ಕ್ಕೆ ಅಭ್ಯರ್ಥಿಯು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ. ನೀವು ಈ ಸರಿ CET 2026 ಬರೆಯೋದಕ್ಕೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. CET 2026ರ ಅರ್ಜಿಯು ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್ ಆಗಿರುವುದರಿಂದ ಅಭ್ಯರ್ಥಿಗಳ ಸ್ಯಾಟ್ಸ್ ಮತ್ತು RD ಸಂಖ್ಯೆಯನ್ನು ಆಧರಿಸಿ ವ್ಯಾಸಂಗ ಮತ್ತು ಜಾತಿ ಮೀಸಲಾತಿ ವಿವರಗಳನ್ನು ವೆಬ್ ಸರ್ವಿಸ್ ಮೂಲಕ ಪಡೆಯಲಾಗುವುದು. ಈಗ ನೀವೇನು ಅಪ್ಲೈ ಮಾಡಲಿಕ್ಕೆ ಹೊರಟಿದ್ದೀರಾ ಅದು ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್ ಆಗಿರುತ್ತೆ. ಅದು ಅಪ್ಲಿಕೇಶನ್ ಆಗಿರುತ್ತೆ, ಜೊತೆಗೆ ವೆರಿಫಿಕೇಶನ್ ಮಾಡ್ಯೂಲು ಸಹ ಆಗಿರುತ್ತೆ. ಸೊ ಇದರಲ್ಲಿ ನೀವು ನಿಮ್ಮ ಸ್ಯಾಟ್ಸ್ ಮತ್ತೆ RD ನಂಬರ್ ಸಹ ಎಂಟ್ರಿ ಮಾಡ್ತೀರಾ. ಸ್ಯಾಟ್ಸ್ ಅಂದ್ರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ನಂಬರ್, RD ನಂಬರ್ ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಂಬರ್. ಸೊ ಇದರಲ್ಲಿ ನಿಮ್ಮ ವ್ಯಾಸಂಗ ಅಂದ್ರೆ ಸ್ಟಡಿ ಮತ್ತೆ ಕ್ಯಾಸ್ಟ್ ರಿಸರ್ವೇಶನ್ ಈ ವೆರಿಫಿಕೇಶನ್ ಎಲ್ಲ ಅವರು ವೆಬ್ ಸರ್ವಿಸ್ ಮೂಲಕನೇ ಅವರೇ ಮಾಡ್ಕೋತಾರೆ. ಆದ ಕಾರಣ ಅರ್ಜಿ ಸಲ್ಲಿಸುವ ವಿಧಾನ, ಅರ್ಹತಾ ಖಂಡಿಕೆ ಷರತ್ತುಗಳು, ವಿವಿಧ ಪ್ರಮಾಣ ಪತ್ರಗಳ ಮಾದರಿಗಳು ಇತ್ಯಾದಿಗಳ ಸಂಕ್ಷಿಪ್ತ ಮಾಹಿತಿಗಳನ್ನು ಒಳಗೊಂಡ CET ದಿಕ್ಸೂಚಿ ಮಾಹಿತಿ ಪುಸ್ತಕವನ್ನು ಅಭ್ಯರ್ಥಿಗಳಿಗೆ ಆಯಾ ಕಾಲೇಜಿನಲ್ಲಿಯೇ ಒದಗಿಸಲಾಗುವುದು. ಸ್ಟೂಡೆಂಟ್ಸ್ಗೆ ಅವರ ರೆಸ್ಪೆಕ್ಟಿವ್ ಕಾಲೇಜಸ್ ಅಲ್ಲೇ CET ದಿಕ್ಸೂಚಿ ಅನ್ನುವ ಇನ್ಫಾರ್ಮೇಶನ್ ಬುಕ್ನ ಕೊಡ್ತಾರೆ. ಅರ್ಜಿ ಸಲ್ಲಿಸಬೇಕಾದಾಗ ಏನೇನು ದಾಖಲೆಗಳು ಬೇಕಾಗಬಹುದು? ಕಡ್ಡಾಯ ದಾಖಲೆಗಳು ಎಲ್ಲ ಅಭ್ಯರ್ಥಿಗಳಿಗೆ, ಎಲ್ಲ ಕ್ಯಾಂಡಿಡೇಟ್ಸ್ CET 2026 ಬರೆಯೋ ಎಲ್ಲ ಕ್ಯಾಂಡಿಡೇಟ್ಸ್ಗೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಯಾವ್ಯಾವುದು ಅಂದರೆ SSLC ಅಥವಾ 10ನೇ ತರಗತಿ ಅಂಕಪಟ್ಟಿ, SSLC ಮಾರ್ಕ್ಸ್ ಕಾರ್ಡು ಇಲ್ಲ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡ್ ಮತ್ತು ಪ್ರಮಾಣ ಪತ್ರಗಳು, JPG ಫಾರ್ಮ್ಯಾಟಲ್ಲಿ ವಿದ್ಯಾರ್ಥಿಯ ಫೋಟೋ, ಆ ಫೋಟೋ <50 KB ಇರಬೇಕು. JPG ಫಾರ್ಮ್ಯಾಟಲ್ಲಿ ವಿದ್ಯಾರ್ಥಿಯ ಸಹಿ, ಅದು ಸಹ 50 KBಗಿಂತ ಕಡಿಮೆ ಇರಬೇಕು. ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ, ಸ್ಟೂಡೆಂಟ್ ಹತ್ರ ಮೊಬೈಲ್ ಇಲ್ಲ ಅಂದ್ರೆ ಅವ್ರ ಪೇರೆಂಟ್ಸ್ ಕೊಡಬಹುದು. ಸ್ಟೂಡೆಂಟ್ ಹತ್ರ ಇದ್ರೆ ಸ್ಟೂಡೆಂಟ್ ನಂಬರೇ ಕೊಟ್ಟರು ತೊಂದರೆ ಇಲ್ಲ. ಬಟ್ ಆ ನಂಬರು ನಿಮ್ಮ KEA ಕೌನ್ಸಿಲಿಂಗ್ ಮುಗಿಯೋವರೆಗೂ ಅದೇ ನಂಬರ್ ಇಟ್ಕೊಂಡಿರ್ಬೇಕು. ಆ ನಂಬರ್ಗೆ ವಾಟ್ಸಪ್ ಸಹ ಇರಬೇಕು. ಮತ್ತು ಇಮೇಲ್ ನೋಂದಣಿ, ನಿಮ್ಮ ಇಮೇಲ್ ID ಇಲ್ಲಾಂದ್ರೆ ನಿಮ್ಮ ಪೇರೆಂಟ್ ಇಮೇಲ್ ID ಕೊಟ್ಟರು ತೊಂದರೆ ಇಲ್ಲ. ವಿಶೇಷ ಸೂಚನೆ, SSLC ಅಂಕಪಟ್ಟಿ, ಆಧಾರ್ ಕಾರ್ಡ್ ಮತ್ತು RD ಪ್ರಮಾಣ ಪತ್ರಗಳಲ್ಲಿ ಇರುವ ಹೆಸರು ಒಂದೇ ರೀತಿಯಲ್ಲಿ ಇರಬೇಕು. ಒಂದು ಸ್ಪೆಷಲ್ ನೋಟ್ ಸಹ ಕೊಟ್ಟಿದ್ದಾರೆ. SSLC ಮಾರ್ಕ್ಸ್ ಕಾರ್ಡಲ್ಲಿ, ಆಧಾರ್ ಕಾರ್ಡಲ್ಲಿ, RD ಸರ್ಟಿಫಿಕೇಟಲ್ಲಿ ಇರುವ ಹೆಸರು ಒಂದೇ ರೀತಿಯಲ್ಲಿ ಇರಬೇಕು. ಕೆಲವ್ರಿಗೆ ಇನಿಷಿಯಲ್ ಹಿಂದೆ ಇರುತ್ತೆ, ಮುಂದೆ ಇರುತ್ತೆ, ಇಲ್ಲ ಯಾವುದೋ ಒಂದು ಲೆಟರ್ ಮಿಸ್ ಆಗಿರುತ್ತೆ. ಈಗ ಚೆಕ್ ಮಾಡ್ಕೊಂಬಿಡಿ, ಟೈಮ್ ಇದೆ. SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, RD ಸರ್ಟಿಫಿಕೇಟಲ್ಲಿ ಒಂದೇ ಥರ ಇರಬೇಕು ನಿಮ್ಮ ಹೆಸರು. ಒಂದು ವೇಳೆ ವ್ಯತ್ಯಾಸ ಇದ್ದರೆ ಕೂಡಲೇ SSLC ಅಂಕಪಟ್ಟಿಯಲ್ಲಿ ಇರುವ ಹಾಗೆ ಆಧಾರ್ ಕಾರ್ಡ್ ಮತ್ತು RD ಪ್ರಮಾಣ ಪತ್ರಗಳನ್ನು ಸರಿಪಡಿಸಿಕೊಳ್ಳಿ. SSLC ಮಾರ್ಕ್ಸ್ ಕಾರ್ಡಲ್ಲೇ ನಿಮ್ಮ ಹೆಸರು ಹೇಗಿದೆಯೋ ಹಾಗೆ ಆಧಾರ್ ಕಾರ್ಡು ಮತ್ತು RD ಪ್ರಮಾಣ ಪತ್ರಗಳಲ್ಲಿ ಇರೋ ಥರ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅನ್ವಯಿಸುವುದಾದರೆ ಈ ಕೆಳಗಿನ ದಾಖಲೆಗಳು ಬೇಕು. ಇಫ್ ಅಪ್ಲಿಕಬಲ್, ನಿಮ್ಗೆ ಏನಾದರೂ ಅಪ್ಲೈ ಆಗೋಗಿದ್ರೆ ಮಾತ್ರ ಈ ಕೆಳಕಂಡಂಥ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ಪ್ರಮಾಣ ಪತ್ರಗಳು ಅಭ್ಯರ್ಥಿಯ ಹೆಸರಿನಲ್ಲಿ ಮಾತ್ರ ಇರಬೇಕು. ಕ್ಯಾಂಡಿಡೇಟ್ ನೇಮಲ್ಲೇ ಇರಬೇಕು, ಅಂದರೆ ಸ್ಟೂಡೆಂಟ್ ಹೆಸರಲ್ಲೇ ಇರಬೇಕು. ನೋಡ್ತಾ ಹೋಗೋಣ. ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು RD ಸಂಖ್ಯೆ ಇರುವ ಒಳ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಜಾತಿ ಪ್ರಮಾಣ ಪತ್ರ, RD ಸಂಖ್ಯೆ ಇರುವ ಜಾತಿ ಪ್ರಮಾಣ ಪತ್ರ ST ಮತ್ತು ಪ್ರವರ್ಗ 1ರ ವಿದ್ಯಾರ್ಥಿಗಳಿಗೆ, SC ST ಪ್ರವರ್ಗ 1 ಅಭ್ಯರ್ಥಿಗಳು RD ಸಂಖ್ಯೆಯೊಂದಿಗೆ ಆದಾಯ ಪ್ರಮಾಣ ಪತ್ರವನ್ನು ಪ್ರತ್ಯೇಕವಾಗಿ ಪಡೆಯಬೇಕಾಗುತ್ತದೆ. ಇನ್ನೊಂದ್ಸರಿ ಹೇಳ್ತೀನಿ, SC ST ಪ್ರವರ್ಗ 1 ಅಭ್ಯರ್ಥಿಗಳು RD ಸಂಖ್ಯೆಯೊಂದಿಗೆ ಆದಾಯ ಪ್ರಮಾಣ ಪತ್ರವನ್ನು ಪ್ರತ್ಯೇಕವಾಗಿ ಪಡೆಯಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ನ ಸಪರೇಟ್ ಆಗಿ ತಗೋಬೇಕು ಅಂತ ಹೇಳ್ತಿದ್ದಾರೆ. SC ST ಅಭ್ಯರ್ಥಿಗಳು ವಾರ್ಷಿಕ ಆದಾಯ Rs. 10 ಲಕ್ಷದವರೆಗೆ ಇದ್ದರೆ ಶುಲ್ಕ ವಿನಾಯಿತಿ. SC ST ಕ್ಯಾಂಡಿಡೇಟ್ಸ್ಗೆ ಆನ್ಯುಯಲ್ ಇನ್ಕಮ್ಮು 10 lakhsಗಿಂತ ಕಡಿಮೆ ಇದ್ದರೆ ಫೀ ಎಕ್ಸೆಂಪ್ಷನ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಪ್ರವರ್ಗ 1 ಅಭ್ಯರ್ಥಿಗಳು ವಾರ್ಷಿಕ ಆದಾಯ Rs. 2.5 ಲಕ್ಷದವರೆಗೆ ಇದ್ದರೆ ಭಾಗಶಃ ಶುಲ್ಕ ವಿನಾಯಿತಿ.
ಜಾತಿ ಅಥವಾ ಜಾತಿ ಆದಾಯ ಪ್ರಮಾಣ ಪತ್ರ, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ RD ಸಂಖ್ಯೆಯೊಂದಿಗೆ 2A 2B 3A 3B ವಿದ್ಯಾರ್ಥಿಗಳಿಗೆ, 2A 2B 3A 3B ಸ್ಟೂಡೆಂಟ್ಸ್ಗಾದರೆ ಜಾತಿ ಅದ್ರ ಜೊತೆಯಲ್ಲೇ ಜಾತಿ ಆದಾಯ ಪ್ರಮಾಣ ಪತ್ರ. RD ಸಂಖ್ಯೆ ಇರುವ 371J ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರ, ಕಲ್ಯಾಣ ಕರ್ನಾಟಕದವರು 371J ಆರ್ಟಿಕಲ್ 371J ಇರಬೇಕು RD ಸಂಖ್ಯೆ ಇರುವ ಪ್ರಮಾಣ ಪತ್ರದಲ್ಲಿ. 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರೋ ವ್ಯಾಸಂಗ ಪ್ರಮಾಣ ಪತ್ರ. ನೀವೇನಾದ್ರು ಕನ್ನಡ ಮೀಡಿಯಂ ರಿಸರ್ವೇಷನ್ ಕೇಳೋ ಹಾಗಿದ್ರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿರೋಂಥ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಮಾತ್ರ. 1ರಿಂದ 10ನೇ ತರಗತಿಯವರೆಗೆ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಓದಿರೋ ವ್ಯಾಸಂಗ ಪ್ರಮಾಣ ಪತ್ರ. ನೀವೇನಾದರೂ ರೂರಲ್ ಕ್ಯಾಟಗರಿ ಏನಾದರೂ ಕ್ಲೈಮ್ ಮಾಡೋ ಹಾಗಿದ್ದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ರೂರಲಲ್ಲಿ ಓದಿರೋ ಅಂಥ ಸರ್ಟಿಫಿಕೇಟ್ ಬೇಕಾಗುತ್ತೆ. RD ಸಂಖ್ಯೆ ಇರುವ NCLC ಪ್ರಮಾಣ ಪತ್ರ, ಗ್ರಾಮೀಣ ಪ್ರದೇಶದ ವ್ಯಾಸಂಗ ಮೀಸಲು ಕೂರುವ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ, ರೂರಲ್ಲೇ ಓದೋ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಬೇಕಾಗುತ್ತೆ NCLC. ನೆಕ್ಸ್ಟು ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸ್ಗಳಿಗೆ, ಇಫ್ ಯು ಆರ್ ಟ್ರೈನ್ ಫಾರ್ ಮೆಡಿಕಲ್ ಆ್ಯಂಡ್ ಡೆಂಟಲ್, ಭಾಷಾ ಅಲ್ಪಸಂಖ್ಯಾತರ ವ್ಯಾಸಂಗ ಪ್ರಮಾಣ ಪತ್ರ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟು ಸಹ ಮಾಡ್ಕೊಳ್ಳಿ ಇಫ್ ಅಪ್ಲಿಕಬಲ್. ತುಳು, ತಮಿಳು, ತೆಲುಗು, ಕೊಡವ ಮಾತೃಭಾಷೆ ನಿಮ್ದು ಏನಾದರೂ ಆಗಿದ್ದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟು ಈಗಲೇ ರೆಡಿ ಮಾಡ್ಕೊಳ್ಳಿ. 1ರಿಂದ 12ನೇ ತರಗತಿಯವರೆಗೆ ಒಟ್ಟು 10 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು. ನೀವು 10 ಇಯರ್ಸು ಕರ್ನಾಟಕದಲ್ಲಿ ಓದಿ ನಿಮ್ಮ ಮದರ್ ಟಂಗ್ ಏನಾದರೂ ತುಳು, ತಮಿಳು, ತೆಲುಗು, ಕೊಡವ ಮಾತೃಭಾಷೆ ಇದ್ದರೆ ಸೊ ನೀವು ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋದು ವಾಸಿ. 10 ಮತ್ತು 12ನೇ ತರಗತಿಯನ್ನು ಕರ್ನಾಟಕದಲ್ಲಿ ಕಡ್ಡಾಯ ಓದಿರಬೇಕು. ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ, ಅದರಲ್ಲಿ 10th ಆ್ಯಂಡ್ 12th ಮ್ಯಾಂಡೇಟ್ರಿ ಕರ್ನಾಟಕದಲ್ಲಿ ಓದಿರಬೇಕು. ಟೋಟಲ್ 10 ವರ್ಷ ನೀವು ಕರ್ನಾಟಕದಲ್ಲಿ ಓದಿದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ ಇದ್ದರೆ ನೀವು ಲಿಂಗ್ವಿಸ್ಟಿಕ್ ಮೈನಾರಿಟಿ ರಿಸರ್ವೇಷನ್ ಕ್ಲೈಮ್ ಮಾಡ್ಕೋಬಹುದು. ಇನ್ನು ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ಗೆ ಬರೋಣ. ಧಾರ್ಮಿಕ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ, ಮುಸ್ಲಿಂ, ಕ್ರಿಶ್ಚಿಯನ್ ಧಾರ್ಮಿಕ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ, ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ಸು ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟು ಮಾಡಿಸ್ಕೊಂಡ್ರೆ ನೀವು ರಿಸರ್ವೇಷನ್ ಕ್ಲೈಮ್ ಮಾಡಬಹುದು. ಸೊ ದಿಸ್ ಇಸ್ ರಿಗಾರ್ಡಿಂಗ್ UG CET 2026. ನಿಮ್ಮ ಕಾಲೇಜಲ್ಲಿ CET ದಿಕ್ಸೂಚಿನ ಇನ್ಫಾರ್ಮೇಷನ್ ಬುಕ್ ಕೊಡ್ತಾರೆ. 1 ಸರಿ ಇಲ್ಲ 2 ಸರಿ ಓದ್ಕೊಳ್ಳಿ. ಸ್ಟೂಡೆಂಟ್ಸ್ಗೆ ಅರ್ಥ ಆಗಲಿಲ್ಲ ಅಂದರೆ ಪೇರೆಂಟ್ಸು ಕೊಡಿ, ಪೇರೆಂಟ್ಸು ನೋಡ್ಕೋತಾರೆ. ಜೊತೆಗೆ ಈ ಸರ್ಟಿಫಿಕೇಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ನಿಮ್ಮ ಕಾಲೇಜಲ್ಲಾದರೂ ಅಪ್ಲೈ ಮಾಡಿ, ಇಲ್ಲ ನಿಮ್ಮ ಮನೆಯಲ್ಲೇ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಇದ್ರೆ ಅಪ್ಲೈ ಮಾಡಿ. ಸೊ ಇನ್ನೆಲ್ಲೆಲ್ಲೋ ಹೋಗಿ ಇನ್ಯಾರಿಗೋ ಕೊಟ್ಟು ಅವ್ರು ಇನ್ನೇನೋ ತಪ್ಪು ಮಾಡೋ ಬದಲು ನೀವೇ ಕೂತ್ಕೊಂಡು ಮಾಡಿ. ಏನು ತುಂಬ ರಾಕೆಟ್ ಸೈನ್ಸ್ ಏನೂ ಅಲ್ಲ, ಬಟ್ ಹುಷಾರಾಗಿ ಮಾಡಿ. ಇದ್ರ ಜೊತೆಗೆ ಇನ್ನೂ ಒಂದು ನನ್ನ ಸಜೆಷನು, UG CET 2026 ಬರೀತೀರಾ ಹಾಗೆ COMEDK ಎಕ್ಸಾಮು ಬರೀರಿ. COMEDKಲಿ ನಿಮಗೆ ಒಳ್ಳೆ ಕಾಲೇಜು, ಒಳ್ಳೆ ಬ್ರ್ಯಾಂಚ್ ಸಿಗುವ ಸಾಧ್ಯತೆಗಳು ಜಾಸ್ತಿ. ಎವ್ರಿ ಇಯರ್ ನಾನು ನೋಡ್ತೀನಿ ಎಲ್ಲ CET ಬರ್ತಿರ್ತೀರಾ, COMEDK ಬರೆಯಲ್ಲ. ಬಟ್ COMEDKಲಿ ನಿಮಗೆ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಸೀಟ್ ಸಿಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೊನೆಯಲ್ಲಿ ಪಶ್ಚಾತ್ತಾಪ ಪಡ್ತೀರಾ, ನಾನು ಬರೀಲಿಲ್ಲ, COMEDK ಬರೀಲಿಲ್ಲ. ಯಾಕೆ ಬರೀಲಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತೀರಾ. ಸೊ COMEDKಗೂ ರಿಜಿಸ್ಟರ್ ಮಾಡ್ಕೊಳ್ಳಿ, CETಗೂ ರಿಜಿಸ್ಟರ್ ಮಾಡ್ಕೊಳ್ಳಿ. ಇಂಜಿನಿಯರಿಂಗು, ಕೃಷಿ ವಿಜ್ಞಾನ ಈ ಸ್ಟೂಡೆಂಟ್ಸ್ ಎಲ್ಲ. ಜೊತೆಗೆ ಲಾಂಗ್ ಟರ್ಮ್ ಹೋಗೋ ಹುಡುಗರು ಸಹ ಎರಡಕ್ಕೂ ಟ್ರೈ ಮಾಡೋದು ವಾಸಿ ನೀವು, ಇಂಜಿನಿಯರಿಂಗು, ಮೆಡಿಕಲ್ಲು, ಡೆಂಟಲ್ ಎಲ್ಲ. ಸೊ ಯಾವುದೋ ಒಂದೇ ಒಂದು ದೋಣಿಯಲ್ಲಿ ಕಾಲಿಟ್ಕೊಂಡು ಹೋಗ್ತಾ ಇದ್ರೆ ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲ ಕಡೆ ಅಪ್ಲೈ ಮಾಡಿ, CETನೂ ಬರೀರಿ, ನೀಟ್ ಎಕ್ಸಾಮು ಬರೀರಿ, COMEDK ಎಕ್ಸಾಮು ಬರೀರಿ. ಸಿಕ್ಕಿದ ಮೇಲೆ ಬೇಕಾದ್ರೆ ರಿಜೆಕ್ಟ್ ಮಾಡಬಹುದು. ನೀವು ಎಕ್ಸಾಮೇ ಬರೀಲಿಲ್ಲ ಅಂದರೆ ಮುಂದೆ ತುಂಬ ತೊಂದರೆ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮು ಟ್ರೈ ಮಾಡಿ. ಈಗ ಫಸ್ಟು UG CET 2026ಗೆ ಅಪ್ಲೈ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.